ಮಾಡ್ತಾರೆ. ಸೊ ನನ್ನ ಗೊತ್ತಿರೋ ಹಾಗೆ ಅರೌಂಡ್ ನಾವು ಯಾವಾಗ ಕಾಲೇಜ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿರ್ತೀವಿ ಫಾರ್ ಅಲ್ಲಿಂದ ನಮಗೆ 1 to 2 months ಮ್ಯಾಕ್ಸ್ ಅಂದರೆ 3 months ಒಳಗಡೆ ನಮಗೆ ಅವರಿಂದ ರಿಪ್ಲೈ ಬರುತ್ತೆ. ಅದು ರಿಜೆಕ್ಷನು ಅಥವಾ ಅಕ್ಸೆಪ್ಟೆಡ್ ಅಂತ ಬರುತ್ತೆ ನಮಗೆ ಮಾಸ್ಟರ್ ಪ್ರೋಗ್ರಾಮ್ ಸಿಕ್ಕಿದ್ರೆ. ಅದಾದಮೇಲೆ ಏನು ಮಾಡ್ತೀವಿ ಅಂದರೆ ನಾವು ಸಮ್ ಯೂನಿವರ್ಸಿಟೀಸ್ ಏನಿರುತ್ತೆ ಅಂದರೆ ಪೇಡ್ ಯೂನಿವರ್ಸಿಟಿಲಿ ಆಲ್ಮೋಸ್ಟ್ ನಾವು ದುಡ್ಡು ಪೇ ಮಾಡಬೇಕಾಗಿರುತ್ತೆ, ಅದು ಅಪ್ ಟು ಕಾಲೇಜ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಪಬ್ಲಿಕ್ ಯೂನಿವರ್ಸಿಟಿ ವಿ ಡೋಂಟ್ ಹ್ಯಾವ್ ಟು ಪೇ ಎನಿ ಫೀಸ್, ಬಟ್ ದೇ ಆಸ್ಕ್ ಲೈಕ್ ಅ ಕಾಂಟ್ರಿಬ್ಯೂಷನ್ ಫೀಸ್. ನನ್ನ ಯೂನಿವರ್ಸಿಟಿಲಿ ನನಗೆ 35,000 ಇಂಡಿಯನ್ ರುಪೀಸ್ ಪೇ ಮಾಡಬೇಕಾಗಿತ್ತು. ಸೊ ಅದು ಯೂಸ್ಫುಲ್, ಅಂದರೆ ಕಾಲೇಜ್ ಕಾಂಟ್ರಿಬ್ಯೂಷನ್ಗೋಸ್ಕರ ನಾವು ಪೇ ಮಾಡಬೇಕು. ಅದು ಬೆಟ್ರೆ ನಮ್ಗೆ ಯಾವುದು ಅಂತ ಮೇಜರ್ ಫೀಸ್ ಏನು ನಮಗೆ ಕಾಲೇಜಿಂದ ಕೇಳಲ್ಲ. ಸೊ ಮೋಸ್ಟ್ ಆಫ್ ದ ಪಬ್ಲಿಕ್ ಈವನ್ ದೋ ಸಮ್ ಪಬ್ಲಿಕ್ ಯೂನಿವರ್ಸಿಟಿ ದೇ ಡೋಂಟ್ ಆಸ್ಕ್ ದಟ್ ಮಚ್ ಕಾಂಟ್ರಿಬ್ಯೂಷನ್ ಫೀಸ್ ಆ್ಯಂಡ್ ಆಲ್. ಸೊ ಫ್ರೀ ಆಗಿರುತ್ತೆ. ಅದಾದಮೇಲೆ ನಮಗೆ 1 month ಅಥವಾ 15 days ಟೈಮ್ ಇರುತ್ತೆ ನಾವು ಆ ಕಾಲೇಜ್ ಅಥವಾ ಪ್ರೋಗ್ರಾಮ್ನ ಅಕ್ಸೆಪ್ಟ್ ಮಾಡ್ಕೋತೀವಿ. ಅಕ್ಸೆಪ್ಟ್ ಮಾಡ್ಕೊಂಡು ಆದಮೇಲೆ ನಮಗೆ ಎನ್ರೋಲ್ಮೆಂಟ್ ಅಂತ ಬರುತ್ತೆ. ಎನ್ರೋಲ್ಮೆಂಟ್ ಬಂದಾದ್ಮೇಲೆ ನೆಕ್ಸ್ಟ್ ಲೋನ್ ಪ್ರೊಸೀಜರ್ ಅಂತ ಬರುತ್ತೆ. ನಾನು ಲೋನ್ ವಿಚಾರದಲ್ಲೂ ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ, ನನ್ನ ಲೋನ್ ವಿಚಾರದಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಿತ್ತು, ನನ್ನ ಕೇಸ್ ಯಾವ ಥರ ಇತ್ತು ಅಂತ. ನಾನು ಹೇಳಿದ ಮೋಸ್ಟ್ ಆಫ್ ದ ಕೇಸಸ್ ಹಾಗೇ ಇರುತ್ತೆ, ನನ್ನ ಥರನೇ ಇರುತ್ತೆ. ಸೊ ನಾನಿಲ್ಲಿ ಲೋನ್ ಅಂತ ಬಂದಾಗ ನಿಮಗೆ ಒಂದು ಸಜೆಷನ್ ಅಂತ ಕೊಡೋದು, ವಿಮೇಕ್ ಸ್ಕಾಲರ್ಸ್ ಅಂತ ಇದೆ. ವಿಮೇಕ್ ಸ್ಕಾಲರ್ಸ್ ಅಂತ ಅಂದರೆ ಅದು ಇಂಡಿಯನ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಥರ ಯಾರು ಲೋನು ಅಥವಾ ಫಾರಿನ್ ಎಜುಕೇಷನ್ ನೋಡ್ತಾ ಇರ್ತಾರೆ ಅಂಥವ್ರು ನಾವು ಹೋಗ್ಬಿಟ್ಟು ಲಾಗಿನ್ ಆಗಿಬಿಟ್ರೆ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮಿಂದ ನಮ್ಮ ರಿಕ್ವೈರ್ಮೆಂಟ್ ತೊಗೊಂಡು ನಮ್ಮ ಕಾಲೇಜ್ ಯೂನಿವರ್ಸಿಟಿದು ಅಥವಾ ನಮ್ಗೆ ಎಷ್ಟು ಲೋನ್ ಬೇಕು ಇದನ್ನೆಲ್ಲ ತೊಗೊಂಡ್ಬಿಟ್ಟು ಅವರು ಲೈಕ್ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡ್ತಾರೆ. ಲೈಕ್ NBI ಅಥವಾ ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು ಅಥವಾ ಪ್ರೈವೇಟ್ ಈ ಥರ ಬ್ಯಾಂಕ್ಗಳಿಗೆ ನಮ್ಮ ಡೇಟಾಗಳನ್ನ ಕಳಿಸ್ತಾರೆ. ಸೊ ಅಲ್ಲಿಂದ ನಮಗೆ ಅವರಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾವು ಅವ್ರಿಗೆ ನಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಬೇಸ್ಡ್ ಆನ್ ದಟ್ ನಮಗೆ ಎಷ್ಟು ಲೋನ್ ರಿಕ್ವೈರ್ಮೆಂಟ್ ಇದೆ ಅವರು ಓಕೆ ಅಂತ ಅಂದರೆ ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ನೀವು ವಿಮೇಕ್ ಸ್ಕಾಲರ್ಸ್ ಅಥವಾ ಪ್ರೈವೇಟಾಗಿ ನೀವು ಹೋಗಿ ಪರ್ಸ್ನಲ್ ಆಗಿ ಅಪ್ರೋಚ್ ಮಾಡಿದ್ರು ಒಂದು ನನಗೆ ಬಂದಾಗ ತುಂಬ ಜನ ಅನ್ಕೋಬೋದು, ಇಲ್ಲ ಗುರು ನಮ್ಮ ಹತ್ರ ಪ್ರಾಪರ್ಟಿ ಇಲ್ಲ, ಏನೂ ಇಲ್ಲ, ನಮ್ಮನ್ನು ಯಾರು ಕೇಳಿ ಲೋನ್ ಕೊಡ್ತಾರೆ, ನಾವು ಹೋಗೋಕ್ಕಾಗಲ್ಲ, ಇದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ, ನಾವೇನೂ ಮಾಡೋಕ್ಕಾಗಲ್ಲ ಅನ್ಕೋಬೋದು. ಬಟ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಮೀ. ನನ್ನ ಹತ್ರ ಲೋನ್ ಇಲ್ಲ, ಪ್ರಾಪರ್ಟೀಸ್ ಇಲ್ಲ, ಅಪ್ಲಿಕೆಂಟ್ ಇಲ್ಲ, ಏನೂ ಇಲ್ದೇ ನನಗೆ ಲೋನ್ ಸಿಕ್ಕಿದೆ. ಸೊ ಐ ವುಡ್ ಎಕ್ಸ್ಪ್ಲೇನ್ ಹೇಗೆ ಅಂತ. ಎಲ್ಲರೂ ಮಾಡ್ಬೋದು. ಈಗ ನಾನು ಈ ಥರ ಹೇಳೋದ್ರಿಂದ ಯಾರೋ ಒಬ್ಬ ಪರ್ಸನ್ ಅಥವಾ ಇನ್ನೊಬ್ಬರಿಗೆ ಅವರು ಸಹ ನಾನು ಹೊರಗಡೆ ಹೋಗಬೇಕು ಅಥವಾ ಫಾರಿನಲ್ಲಿ ಹೋಗ್ಬೇಕು, ಇನ್ನೊಂದು ಮಾಸ್ಟರ್ಸ್ ಮಾಡಬೇಕು ಅನ್ನೋದಕ್ಕೆ ಯೂಸ್ ಆಗುತ್ತೆ. ನಿಜವಾಗ್ಲೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಈಗ ಎಷ್ಟೋ ಜನ ಮೊನ್ನೆ ನನ್ನ ಫ್ರೆಂಡ್ ಕೇಳ್ತಾ ಇದ್ದ, ನಾನು ಅವ್ನಿಗೆ ಕೇಳಿದೆ ನನಗೆ, ಮಗ ಈ ಥರ ಯೂನಿವರ್ಸಿಟೀಸ್ ಎಲ್ಲ ನನ್ನ ಪ್ರೋಗ್ರಾಮ್ ನೋಡಬೇಕು, ಯಾವ ಯೂನಿವರ್ಸಿಟಿಲಿ ಪ್ರೋಗ್ರಾಮ್ ಇದೆ ಅವೆಲ್ಲ ಹುಡುಕ್ಬೇಕು ಅಂತ ಕೇಳ್ದ. ಏನು ಮಾಡೋದು ನಾನು ಕೇಳಿದೆ ಅವನಿಗೆ, ಮಗ ಎಲ್ಲಿ ಹುಡುಕ್ತಿದ್ಯಾ, ಹೆಂಗೆ ಸರ್ಚ್ ಮಾಡ್ತಿದ್ಯಾ, ಗೂಗಲಲ್ಲಿ ಮಾಡ್ತೀವಿ. ಸೊ ಇದೇ ಥರ ದೇರ್ ಆರ್ ಸಿಸ್ಟಮ್, ಅಂದರೆ ಕೆಲವೊಂದು ಸಿಸ್ಟಮ್ಗಳಿದೆ. ಸೊ ಆ ಥ್ರೂ ಹೋದರೆ ನಮ್ಮ ಕೆಲಸ ತುಂಬ ಈಸಿ ಆಗುತ್ತೆ. ಹೇಳಿದೆ ಫಾರ್ ಎಕ್ಸಾಂಪಲ್ ಡಾಡಾ.comಗೆ ಹೋಗ್ಬಿಟ್ರೆ ನಮಗೆ ಆಲ್ ಕೋರ್ಸಸ್ದು ಏನು ಬೇಕು ಗುರು ಎಲ್ಲ ಸಿಗುತ್ತೆ. ಯಾವ ಕನ್ಸಲ್ಟೆನ್ಸಿ ಬೇಡ, ಏನೂ ಬೇಡ, ಅವ್ರನ್ನ ಟಚ್ಚೇ ಮಾಡೋದು ಬೇಡ, ನಮ್ಗೆ ಆ ಥರ ಸಿಗುತ್ತೆ. ಸೊ ಅದೇ ಥರ ಲೋನ್ಸ್ ಆಫ್ ವಿಮೇಕ್ ಸ್ಕಾಲರ್ಸ್ ಅಂತ ಬರುತ್ತೆ. ಅದು ಸಹ ನಾನು ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಕೊಡ್ತೀನಿ. ವಿ ಕ್ಯಾನ್ ಗೋ ಥ್ರೂ ಇಟ್. ಅವ್ರಿಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮಗೆ ಪರ್ಸ್ನಲಾಗಿ ಒಬ್ಬರನ್ನ ಅಸೈನ್ ಮಾಡಿಬಿಟ್ಟು ದೇ ವಿಲ್ ಟೇಕ್ ಕೇರ್ ಆಫ್ ಆಲ್ ಥಿಂಗ್ಸ್. ಸೊ ಅಸೈನ್ ಮಾಡಾದ್ಮೇಲೆ ಆಗುತ್ತೆ. ಆಮೇಲೆ ಒಂದು ನಿಮಗೆ ಏನಾಗುತ್ತೆ ಅಂದರೆ, ಲೋನ್ ತೊಗೋಬೇಕಾಗೋ ಟೈಮಲ್ಲಿ ಮೋಸ್ಟ್ ಆಫ್ ದ ಟೈಮಲ್ಲಿ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ಬೋದು ಅಂತ ಅನ್ಸಿದ್ರೆ, ಒಂದು ನಿಮ್ಮ ಅಪ್ಲಿಕೆಂಟ್ ಕೇಳ್ತಾರೆ, ಲೈಕ್ ಅ ಫಾದರ್ ಆರ್ ಫ್ಯಾಮಿಲಿ ಮೆಂಬರ್ಸ್ ಅವ್ರು ಇರಬೇಕು. ಇನ್ನೊಂದು ಗ್ಯಾರಂಟರ್ ಕೇಳ್ತಾರೆ. ಈವನ್ ಪ್ರಾಪರ್ಟೀಸ್ ಅವೆಲ್ಲ ಇದ್ರೆ ಅದು ಥ್ರೂ ಹೋಗ್ಬೋದು. ಸೊ ನನ್ನ ಕೇಸಲ್ಲಿ ಏನಾಗಿತ್ತು ಅಂದರೆ, ನನ್ನ ಕೇಸಲ್ಲೇ ನನಗೆ ಯಾವ ಗ್ಯಾರಂಟರ್ ಇರಲಿಲ್ಲ, ಅಪ್ಲಿಕೆಂಟ್ಸ್ ಇರಲಿಲ್ಲ, ಅಥವಾ ಯಾವ ಪ್ರಾಪರ್ಟಿನೂ ಇರಲಿಲ್ಲ. ತುಂಬ ಕಷ್ಟ ಆಯಿತು ನಾನು ಲೋನ್ ತೊಗೊಳ್ಳೋ ಟೈಮಲ್ಲಿ. ಸೊ ನನ್ನ ಕಾಲೇಜ್ ಸಿಕ್ಕಿಬಿಟ್ಟು ನನ್ನ ಅಡ್ಮಿಷನ್ ಸಿಕ್ಕಿ ಅಲ್ಲಿಂದ 1.5 month ನಾನು ಲೋನ್ಗೋಸ್ಕರನೇ ಹೊಡೆದಾಡ್ಬಿಟ್ಟೆ. ಸೊ ಯಾಕಂದರೆ ಟು ಬಿ ಫ್ರಾಂಕ್, ನಮ್ಮ ಫ್ಯಾಮಿಲಿ ಒಂದು ತುಂಬ ಲೋವರ್ ಮಿಡಲ್ ಕ್ಲಾಸ್ ಇದೆ. ಸೊ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಪರ್ಟೀಸ್ ಲೈಕ್ ಹೌಸ್ ಆ್ಯಂಡ್ ಆಲ್ ಏನೂ ಇಲ್ಲ. ಸೊ ಆ ಥರ ಪ್ರಾಪರ್ಟಿ ಜಮೀನು ಆ ಥರದ್ದು ಏನೂ ಇಲ್ಲ.
ಸೊ ಏನಾಯಿತು ಅಂದರೆ ಈವನ್ ನಮ್ಮ ಅಪ್ಪನಿಗೆ ಸ್ಯಾಲ್ರಿ ಕಮ್ಮಿ ಇರೋದ್ರಿಂದ ಬ್ಯಾಂಕ್ ಅವರು ಅವ್ರನ್ನ ಆಗಿ ತೊಗೊಳಕ್ಕೆ ರಿಜೆಕ್ಟ್ ಮಾಡಿದ್ರು. ಸೊ ದ ಟೈಮ್ ಐ ವಾಸ್ ಡಿಪ್ರೆಸ್ಡ್, ಏನು ಮಾಡಬೇಕೋ ಗೊತ್ತಿರಲಿಲ್ಲ. ಸೊ ಸಡನ್ಲಿ ಆ ಟೈಮಲ್ಲಿ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರಿಂದ ನನಗೇನೋ ಹೆಲ್ಪ್ ಆಗಿಲ್ಲ. ಸೊ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಸೊ ಐ ವಾಸ್ ಡಿಸೈಡೆಡ್ ಟು ಡ್ರಾಪ್ ಎವ್ರಿಥಿಂಗ್. ಸೊ ಆ ಟೈಮಲ್ಲೇ ನಾನು ಹೋಪ್ ಕಳ್ಕೊಳ್ಳಿಲ್ಲ. ಸೊ ಹೇಳಿದಲ್ಲ, ನಾನು ಯಾವಾಗಲೂ ರಿಸ್ಟಾರ್ಟ್ ಅಂತಿರ್ತೀನಿ. ಸೊ ಹೋಪ್ ಕಳ್ಕೊಳ್ಳಿಲ್ಲ. 1 ತಿಂಗಳಾಯಿತು. ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ, ಒಂದು ನನಗೇನು ವಿಮೆಕ್ಸ್ ಕಾಲ್ ಥ್ರೂ ಹೋಗಿತ್ತಲ್ಲ, ಅವರಲ್ಲಿ ಶಾಂಭವಿ ಮ್ಯಾಮ್ ಅಂತ ಇದ್ದಾರೆ, ಅಥವಾ ಇನ್ನೊಂದು ಅವಾನ್ಸ್ ಅಂತ ಇದ್ದಾರೆ, ಶಾಂಭವಿ ಮ್ಯಾಮ್. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕಸ್ ಮಾಡಿದ್ಮೇಲೆ ಅವ್ರು ನನಗೊಂದು ಸಜೆಷನ್ ಕೊಟ್ಟರು. ಸೊ ಈ ಥರ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ನಾವು ಸ್ವಲ್ಪ ಅಮೌಂಟ್ನ ಫಿಕ್ಸಡ್ ಇಡಬೇಕು. ಸೊ ಬೇಸ್ಡ್ ಆನ್ ದಟ್ ನಮ್ಗೆ ಅವರು ಲೋನ್ ಕೊಡೋಕ್ಕೆ ತೀರ್ಮಾನ ಮಾಡಿದ್ರು. ಸೊ ಆಫ್ಟರ್ ದಟ್ ನಾನು ಐ ಡಿಡ್ಂಟ್ ಡಿಲೇ. ನೆಕ್ಸ್ಟ್ ನನ್ನ ಮನೇಲಿ ಮಾತಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಡನ್ಲಿ ನಾನು ಅದೇನು ಅವ್ರು FD ಕೇಳಿದ್ರು, ಅದೇನು ಪ್ರೊಸೀಜರ್ ಇದೆ ಬೇಗ ಮುಗಿಸ್ದೆ. ವಿತಿನ್ 1 ವೀಕಲ್ಲಿ ನನಗೆ ಅಷ್ಟು ಲೋನ್ ಆಯಿತು. ಯಾ, ದಟ್ ವಾಸ್ ವೆರಿ ಹೆಕ್ಟಿಕ್. ಸೊ ಈ ಥರ ಪ್ರೊಸೀಜರ್ ಎಲ್ಲ ಇದೆ. ಸೊ ಡೋಂಟ್ ಪ್ಯಾನಿಕ್. ಅವಕಾಶಗಳು ತುಂಬ ಇದೆ, ನಾವು ಉಪಯೋಗಿಸ್ಕೋಬೇಕು. ಬೇರೆ ಬೇರೆ ಥರ ಸಿಸ್ಟಮ್ ನಮಗೆ ಹೇಳ್ಕೊಡಲ್ಲ ಏನು ಮಾಡಬೇಕು ಅಂತ, ಹಿಂಗೆ ಹಂಗೆ ಅಂತ ನಾವೇ ಕಲ್ತ್ಕೋಬೇಕು. ಸೊ ಅದಾಯಿತು. ಲೋನ್ ಆದಮೇಲೆ ನಿಮಗೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ವೀಸಾ ಪ್ರೊಸೆಸ್, ಬ್ಲಾಕ್ಡ್ ಅಕೌಂಟ್ ಅಂತ ಬರುತ್ತೆ. ಐ ಥಿಂಕ್ ಕರೆಂಟ್ಲಿ ಎಕ್ಸ್ಪ್ಯಾಕ್ಟ್ರಿಗೂ ತುಂಬ ಸೂಪರ್ ಆಗಿದೆ. ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಜರ್ಮನ್ ಯೂನಿವರ್ಸಿಟಿಲಿ ಬ್ಲಾಕ್ಡ್ ಅಕೌಂಟ್ ಅಂತ ಬೇಕಾಗುತ್ತೆ. ಸೊ ಯಾಕಂದರೆ ನಾವು ವಿ ಹ್ಯಾವ್ ಟು ಕೀಪ್ ಅವರ್ ಅಮೌಂಟ್ ಇನ್ ಬ್ಲಾಕ್ಡ್ ಅಮೌಂಟ್. ಅದು ನಾವು ಜರ್ಮನಿಗೆ ಯಾವಾಗ ಹೋಗ್ತೀವಿ ಅಲ್ಲಿ ನಾವು ಅದನ್ನು ಓಪನ್ ಮಾಡ್ಕೊಡಿದ್ರೆ ಎವ್ರಿ ಮಂತ್ ನಮ್ಮದು ಏನು ಎಕ್ಸ್ಪೆನ್ಸಸ್ ಇರುತ್ತೆ ಅದು ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತಾ ಹೋಗುತ್ತೆ. ಸೊ ಎಕ್ಸ್ಪ್ಯಾಟ್ರಿ ಇಸ್ ಟು ಬೆಟರ್. ಎಕ್ಸ್ಪ್ಯಾಟ್ರಿ ಆದಮೇಲೆ ನಮ್ಗಲ್ಲೊಂದು ಸರ್ಟಿಫಿಕೇಟ್ ಸಿಗುತ್ತೆ. ವಿತ್ ಆ ಸರ್ಟಿಫಿಕೇಟ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟ್ ಈಸ್ ವೀಸಾ ಪ್ರೊಸೀಜರ್. ವೀಸಾಗೇನು ಅಂದರೆ, CP ಇನ್ನು ಬೆಂಗಳೂರು ವೀಸಾ ಸೆಂಟರ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈಗ ಹೊಸ ಸಿಸ್ಟಮ್ ಏನೋ ತಂದಿದ್ದಾರೆ ಅಂತ ಹೇಳ್ತಾ ಇದ್ರು. ನಾಟ್ ಶೋರ್ ಅದು ಬೇರೆ ಸ್ಟೇಟಲ್ಲೂ ಅದೇ ಥರ ಇದೆ ಅಂತ. CSP ಅಂತ ಒಂದು ಪೋರ್ಟಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾವೇನು ಮಾಡಬೇಕು, ನಮ್ಮ ಪರ್ಸನಲ್ ಡೀಟೇಲ್ಸ್ಗಳು ಹಾಗೆ ನಮ್ಮದು ಕೆಲವು ಡಾಕ್ಯುಮೆಂಟ್ಸ್, ಕಾಲೇಜಿದು, ಆಮೇಲೆ ಎನ್ರೋಲ್ಮೆಂಟು, ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ನೆಲ್ಲ ಅಪ್ಲೋಡ್ ಮಾಡಿದ್ಮೇಲೆ ದೇ ಆಸ್ಕ್ಡ್ ಅಸ್ ಟು ಜಾಯ್ನ್ ವೇಟಿಂಗ್ ಲಿಸ್ಟಿಗೆ ಹೋಗಬೇಕು. ವೇಟಿಂಗ್ ಲಿಸ್ಟಿಗೆ ಆದಮೇಲೆ ನಮಗೆ 10 to 15 ಡೇಸ್ ಅಥವಾ ಮ್ಯಾಕ್ಸ್ ಅಂದರೆ 1.5 month ಅದರೊಳಗಡೆ ನಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ ಸಿಕ್ಕ ಮೇಲೆ ಅಗೇನ್ ವಿ ಹ್ಯಾವ್ ಟು ಅಪ್ಲೋಡ್ ಸಮ್ ಅಡಿಷ್ನಲ್ ಡಾಕ್ಯುಮೆಂಟ್ಸ್. ಅವ್ರಿಗೆ ಕರೆಕ್ಷನ್ ಕೇಳ್ತಾರೆ, ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಮಿಸ್ ಆಗಿದ್ರೆ ಅಥವಾ ನಾವು ಮರೆತು ಬೇರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ರಾಂಗ್ ಇದ್ದರೆ ಕರೆಕ್ಷನ್ ಪೀರಿಯಡ್ ಅಂತ ಕರೆಕ್ಷನ್ ಟೈಮ್ ಅಂತ ಹೇಳ್ತಾರೆ. ಆ ಟೈಮಲ್ಲೇ ನಾವು ಅಗೈನ್ ವಿ ಹ್ಯಾವ್ ಟು ಅಪ್ಲೋಡ್ ಆಲ್ ದ ಡಾಕ್ಯುಮೆಂಟ್ಸ್ ವಾಟ್ ಎವರ್ ದೇ ಆಸ್ಕ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಅಲ್ಲಿಂದ ನಿಮಗೆ ವಿತಿನ್ ಅದೇ ದಿನ ಆಗ್ಬೋದು ಅಥವಾ ನೆಕ್ಸ್ಟ್ ಡೇ ಅಥವಾ ಫ್ಯೂ ಡೇಸಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ವಿ ಹ್ಯಾವ್ ಟು ಪೇ ಫಾರ್ ಕರೆಕ್ಷನ್, ವಿ ಹ್ಯಾವ್ ಟು ಅಪಾಯಿಂಟ್ಮೆಂಟ್ ವಿ ಹ್ಯಾವ್ ಟು ಪೇ 1000 ಪೇ ಮಾಡಬೇಕು. 1000 ಪೇ ಮಾಡೋದ್ರ ಮೇಲೆ ನಮಗೆ ಅಪಾಯಿಂಟ್ಮೆಂಟ್ಸ್ ಇರುತ್ತೆ, ಡೇಟ್ಸ್ ಇರುತ್ತೆ. ಡೇಟ್ ಬುಕ್ ಮಾಡಿದ್ರೆ ಡೇಟ್ಗೆ ಸ್ಲಾಟ್ ಬುಕ್ ಮಾಡ್ಕೋಬೇಕು. ಸ್ಲಾಟ್ ಬುಕ್ ಮಾಡ್ಕೊಂಬಿಟ್ಟು ಮಾಡಿದ್ಮೇಲೆ ಡೈರೆಕ್ಟ್ ನಾವು ಏನೇನು ಒರಿಜಿನಲ್ ಅಲ್ಲಿ ನಮಗೆ ಚೆಕ್ ಲಿಸ್ಟ್ ಓಪನ್ ಆಗುತ್ತೆ, ಯಾವ ಡಾಕ್ಯುಮೆಂಟ್ಸ್ನ ನಮ್ಗೆ ಬೇಕು ತೊಗೊಂಡು ಹೋಗ್ಬೇಕು, ಒರಿಜಿನಲ್ ಯಾವುದು ಅಂತೇಳಿ ಅದನ್ನೆಲ್ಲ ತೊಗೊಂಡು ವೀಸಾ ಸೆಂಟರ್ಗೆ ಯಾವತ್ತು ನಮ್ಮದು ಡೇಟ್ ಇರುತ್ತೆ ಹೋಗ್ಬೋದು. ಸೊ ವೆನ್ ಇಟ್ ಕಮ್ಸ್ ಟು ದ ವೀಸಾ ಸೆಂಟರ್, ಇಲ್ಲಿ ಅಲ್ಲೂ 2 ಆಪ್ಷನ್ ನಮಗೆ ಬರುತ್ತೆ. ಒಂದು ಪ್ರೀಮಿಯಂ ಲಾಂಚ್ ಅಂತ ಬರುತ್ತೆ, ಇನ್ನೊಂದು ಸ್ಟ್ಯಾಂಡರ್ಡ್ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ ನೀವು ಡೈರೆಕ್ಟಾಗಿ ಹೋಗ್ಬೋದು, ಕ್ಯೂವಲ್ಲಿ ಎತ್ಕೋಬೇಕಾಗತ್ತೆ. ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್. ಅದಕ್ಕೆ ಬಂದು 7.5 ವೀಸಾ ಫೀಸ್ ಬಂದು 7.5K ಪೇ ಮಾಡಬೇಕು. VIP ಬಂದು 11 ಸಮಥಿಂಗ್. ನಾನು ಸೊ ಸೇಮ್ ಐ ವಾಸ್ ಕನ್ಫ್ಯೂಸ್, ಏನು ಮಾಡಬೇಕು ಗೊತ್ತಾಗಲಿ. ಸೊ ಡೈರೆಕ್ಟ್ಲಿ ಐ ಟುಕ್ VIP ಲಾಂಚ್ ಆ್ಯಂಡ್ ಪ್ರೀಮಿಯಂ ಲಾಂಚ್. ಸೊ ಅಲ್ಲಿ ನನಗೆ 11,000 ಏನೋ ಪೇ ಮಾಡೋಕ್ಕೆ ಹೇಳಿದ್ರು. ಸೊ ಪೇ ಮಾಡಿದ್ಮೇಲೆ ನೆಕ್ಸ್ಟ್ ನಮಗೆ ಟೋಕನ್ ಕೊಡ್ತಾರೆ. ಟೋಕನ್ ತೊಗೊಂಡ್ಮೇಲೆ ವಿ ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್ ಅಂಟಿಲ್ ದೇ ಕಾಲ್ ಟೋಕನ್ ನಂಬರ್. ಅದಾದಮೇಲೆ ಹೋದ ಮೇಲೆ ನಮ್ಮ ಎಲ್ಲ ಅಗೇನ್ ಡಾಕ್ಯುಮೆಂಟ್ಸ್ಗಳನ್ನ ನಾವು ಏನೇನು ಅಪ್ಲೋಡ್ ಮಾಡಿರ್ತೀವಿ ಅದನ್ನೆಲ್ಲದನ್ನು ಜೆರಾಕ್ಸ್ ತೆಗಿತಾರೆ, ಅವರೇನೆ ತೆಗೆದುಬಿಟ್ಟು ಇಫ್ ಯು ವಾಂಟ್ ಟು ಸಬ್ಮಿಟ್ ಎನಿ ಅದರ್ ಡಾಕ್ಯುಮೆಂಟ್, ಅಡಿಷನಲ್ ಡಾಕ್ಯುಮೆಂಟ್ಸ್ ವಿ ಹ್ಯಾವ್ ಟು ಸಬ್ಮಿಟ್ ದೇರ್ ಓನ್ಲಿ. ಆ್ಯಂಡ್ ಅಗೇನ್ ಅದಾದಮೇಲೆ ಅದನ್ನೆಲ್ಲದನ್ನು ಒಂದು
ಫೈಲ್ ಮಾಡಿಬಿಟ್ಟು ಫೈಲ್ ನಮಗೆ ಕೊಟ್ಬಿಟ್ಟು ನೆಕ್ಸ್ಟ್ ಬಯೋಮೆಟ್ರಿಕ್ಗೆ ಹೋಗ್ತೀವಿ. ಬಯೋಮೆಟ್ರಿಕಲ್ಲಿ ನಮ್ಮ ಬಯೋಮೆಟ್ರಿಕ್ ತಗೋತಾರೆ. ಸೊ ಈ ಪ್ರೊಸೆಸರಲ್ಲೇ ನಮಗೆ ಏನು ಅಂದರೆ ಅವ್ರು ನಮ್ಮಿಂದ ಪಾಸ್ಪೋರ್ಟ್ನ ಕಲೆಕ್ಟ್ ಮಾಡ್ತಾರೆ, ಹಾಗೆ ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ಇವೆರಡನ್ನೂ ಅವ್ರು ಇಟ್ಕೋತಾರೆ. ಸಿ ಇದು ನಮಗೆ ಯಾವಾಗ ರಿಟರ್ನ್ ಬರುತ್ತೆ ಅಂದರೆ ವಿತ್ ಪಾಸ್ಪೋರ್ಟ್ ವೀಸಾ ಜೊತೆ ರಿಟರ್ನ್ ಬರುತ್ತೆ. ಸೊ ಆಫ್ಟರ್ ದ ವೀಸಾ ಅಪಾಯಿಂಟ್ಮೆಂಟ್ ಡನ್ ವಿ ಗೆಟ್ ನೋಟಿಫಿಕೇಶನ್ಸ್. ಸಿ ಸ್ಟ್ಯಾಂಡರ್ಡ್ ಅಂದರೆ ನಾರ್ಮಲ್ ಲಾಂಚಲ್ಲೆಲ್ಲ ಮೆಸೇಜು ಈ ಥರದ್ದೆಲ್ಲ ಸಿಸ್ಟಮ್ ಇಲ್ಲ ಅನಿಸುತ್ತೆ. VIP ತೊಗೊಂಡ್ರೆ ನಮಗೆ ಎವ್ರಿ ಡೇ ಅಪ್ಡೇಟ್ ಬರ್ತಾ ಇರುತ್ತೆ, ಏನೇನು ಪ್ರೊಸೀಜರ್ ಆಗ್ತಿದೆ ಏನು ಅಂತ. ಒನ್ಸ್ ಅ ಡಿಸಿಷನ್ ಮೇಡ್ ಅದಾದಮೇಲೆ ವಿತಿನ್ 2-3 ಡೇಸ್ ನಮಗೆ ವೀಸಾ ಕೊರಿಯರಲ್ಲೇ ಕಳಿಸ್ತಾರೆ. ಸೊ ಇಷ್ಟೇ ಪ್ರೊಸೀಜರ್. ಈ ಪ್ರೊಸೀಜರ್ನ ತುಂಬ ಸಿಂಪಲ್ ಆಗಿದೆ. ಸಿ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ವೀಸಾಗೆ ಈಗ ಅಪ್ಲೈ ಮಾಡೋದು ಅಥವಾ ಡಾಡಾ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕಾಲೇಜ್ನಾಗ ಸರ್ಚ್ ಮಾಡೋದನ್ನು ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನಲ್ಲೇ ಒಂದೊಂದೇ ಲಿಂಕ್ ಕೊಡ್ತೀನಿ, ಬೇರೆ ಯೂಟ್ಯೂಬರ್ ಆಲ್ರೆಡಿ ಅಪ್ಲೋಡ್ ಮಾಡಿರೋದನ್ನು. ಸೊ ನೀವು ಹೋಗಿ ಅದನ್ನು ನೋಡ್ಬಿಟ್ಟು ಜಸ್ಟ್ ಅದನ್ನು ಫಾಲೋ ಮಾಡಿ. ಸಿ ನೋಡಿ, ಇದು ತುಂಬ ಸಿಂಪಲ್. ನಿಮ್ಗೆ ನಿಜವಾಗ್ಲೂ ಹೆಕ್ಟಿಕ್ ಅಂತ ಅನ್ನಿಸ್ತಿದೆ, ಏನು ಗುರು ಇಷ್ಟೆಲ್ಲ ಹೇಳ್ತಿದ್ಯಾ ಸಿಂಪಲ್ ಅಂತ, ಇಷ್ಟು ಹೆಕ್ಟಿಕ್ ಇದೆಯಲ್ಲ ಅಂತ ಹೇಳ್ತೀವಿ, ಇಷ್ಟೆಲ್ಲ ಮಾಡಬೇಕಲ್ಲಪ್ಪ ಅಂತಿದ್ಯಾ. ಅದನ್ನೇ ಹೇಳ್ತೀನಲ್ಲ, ಬಿರಿಯಾನಿ ಯಾರೋ ಮಾಡಿದ ಬಿರಿಯಾನಿ ತಿನ್ನೋಕ್ಕಿಂತ ನಾವು ಬಿರಿಯಾನಿ ಮಾಡೋದು ಕಲ್ತ್ರೆ ಸೊ ಹೆಲ್ತಿಯಾಗೂ ಇರುತ್ತೆ, ನಾವು ಮಾಡ್ಕೊಂಡು ತಿಂದಿದ್ದು ಖುಷಿನೂ ಇರುತ್ತೆ ಅಲ್ವಾ. ಸೊ ಅದನ್ನೇ ಹೇಳ್ತೀನಿ, ಎಲ್ಲನೂ ತೊಗೊಂಬಂದು ಕೊಡ್ಬೇಕಂತೀನಿಲ್ಲ, ಕಲೀರಿ. ಹೇಳೋದು ನಾನು ತುಂಬಾ ನೋಡಿ, ಇಲ್ಲ ಕನ್ಸಲ್ಟೆನ್ಸಿಗೆ ಹೋಗ್ಬೇಡ ಅಂತ, ಎಲ್ಲ ಅವರೇ ಮಾಡ್ತಾರೆ ಗುರು. ನಮ್ಮ ಬಟ್ಟೆನ ನಾವೇ ಹೊಲ್ಕೊಳ್ಳೋದು, ವಾಶ್ ಮಾಡ್ಕೊಳ್ಳೋದು ಕಲಿಬೇಕು. ಆಮೇಲೆ ಸೊ ಈಗ ನೀನೇ ಇಲ್ಲಿ ಮಾಡ್ಕೊಳ್ಳಿಲ್ಲ ಅಂದರೆ ನಾಳೆ ಜರ್ಮನ್ಗೆ ಹೋಗಿ ಅಥವಾ ಫಾರಿನ್ ಕಂಟ್ರಿಗೆ ಏನು ದಬ್ಬಾಗ್ತೀಯ, ಎಲ್ಲನೂ ದುಡ್ಡಿಂದಾನೇ ಮಾಡ್ಕೊಳ್ಳೋಕ್ಕಾಗಲ್ಲ. ದುಡ್ಡಿದ್ದವ್ರು ಮಾಡ್ಬೋದು,